ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಅಂದಾಗೆ ಪ್ರಕೃತಿಗೆ ನಾವು ಯಾವ್ಯಾವ ಸಮಯದಲ್ಲಿ ಏನೇನು ತಿನ್ನಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಮಗೆ ಆ ಸಮಯಕ್ಕೆ ಏನೇನು ಆಹಾರ ಬೇಕಾಗುತ್ತೋ ಅದನ್ನು ಪ್ರಕೃತಿನೇ ಒದಗಿಸುತ್ತೆ. ಆದರೆ ನಾವು ಅದನ್ನು ತಿಳ್ಕೊಂಡು ಮಾಡಿ ಆಹಾರದಲ್ಲಿ ಸೇವನೆ ಮಾಡಬೇಕಷ್ಟೇ. ಹಾಗೆಯೇ ಅದರಲ್ಲಿ ಪ್ರಮುಖವಾಗಿದ್ದು ಈ ಮಳೆಗಾಲ ಬಂದಾಗ ಕಾಡಲ್ಲಿ ಬೆಳೆಯುತ್ತಲ್ವ ಮರಕೆಸ ಅಂತ, ಅದನ್ನು ವರ್ಷಕ್ಕೊಂದು ಬಾರಿ ಆದರೂ ತಿನ್ನಲೇಬೇಕು. ನಮ್ಮ ದೇಹ ಶುದ್ಧೀಕರಣಕ್ಕೆ ಇದು ತುಂಬ ಒಳ್ಳೆಯದು. ಹಾಗಾಗಿ ನಾನಿವತ್ತು ಮರಕೆಸುವನ್ನು ಉಪಯೋಗಿಸ್ಕೊಂಡು ಇದರಲ್ಲಿ ಪತ್ರೊಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈಗ ಅಕ್ಕಿ ನೆನೆಸ್ಕೋಬೇಕಾಗುತ್ತೆ. ನಾನಿಲ್ಲಿ 3/4 ಲೋಟ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು, ಹಾಗೇನು ಅಡ್ಡಿಲ್ಲ. ಜೊತೆಗೆ 1 ಚಮಚ ಆಗೋಷ್ಟು ಮೆಂತೆ, 3 ಚಮಚ ಆಗೋಷ್ಟು ಉದ್ದಿನಬೇಳೆನ ತಗೊಂಡು ನಂತರ ಅಕ್ಕಿಗೆ ನೀರು ಹಾಕ್ಬಿಟ್ಟು ಒಂದು 2-3 ಸಲ ತೊಳೆದು ಒಂದು 4 ಗಂಟೆ ಆದರೂ ನೆನೆಸ್ಕೋಬೇಕು. ನೋಡಿ, ಇವಾಗ ಅಕ್ಕಿ ನೆಂದು ತಯಾರಾಗಿದೆ. ಇದನ್ನು ನಾನಿವಾಗ ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ, ಗಟ್ಟಿಯಾಗಿ ರುಬ್ಕೋಬೇಕು. ಅದಕ್ಕೋಸ್ಕರ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಚಮಚದಷ್ಟು ಧನಿಯಾ, ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ಕೋಬೇಕು. ಹಾಗೆ 4-5 ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು ಖಾರಕ್ಕೆ ಬೇಕಾಗಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಯಾಕೆಂದರೆ ಇದೇನು ಬಾಯಿ ತುರ್ಸಲ್ಲ, ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು. ನಂತರ 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಂತರ ಒಂದು 1/4 ಲೋಟ ಆಗೋಷ್ಟು ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ತುಂಬ ನೀರಾಗಿ ಬರಬಾರ್ದು. ಈ ರೀತಿಯಾಗಿ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೂ ಅಡ್ಡಿ ಇಲ್ಲ. ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೋಬೇಕು. 1/4 ಚಮಚ ಅರಿಶಿನ ಹಾಕ್ಕೊಂಡ್ರೆ ಸಾಕು. ಅಷ್ಟು ಹಾಕಿದ್ರ ಮೇಲೆ ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಬೇರೆಯೋ ರೀತಿಯಲ್ಲಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸಿದ್ದೀನಿ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ಬೇಕಾಗಿಲ್ಲ ಸೇರಿಸೋದು. ಹಾಗೆಯೇ ಇಲ್ಲಿ ನೋಡಿ, ಮರಕೆಸುವನ್ನು ನಾನೀಗ ತೊಳೆದು ಚೆನ್ನಾಗಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ ಮರಕೆಸ. ನಂತರ ಈ ಕೆಸುವಿನ ಸೊಪ್ಪನ್ನು ಒಂದು ಪ್ಲೇಟ್ ಮೇಲೋ ಅಥವಾ ಮಣೆ ಮೇಲೆ ಹೀಗೆ ಮುಚ್ಚಿಟ್ಕೊಂಡ್ಬಿಟ್ಟು ಹಿಟ್ಟನ್ನು ಈ ರೀತಿಯಾಗಿ ತೆಳುವಾಗಿ ಹರಡಬೇಕು. ತುಂಬ ನೀರು ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಹದವಾಗಿ ಈ ರೀತಿಯಾಗಿ ಹಚ್ಕೊಂಡ್ರೆ ಆಯಿತು. ಎಲೆ ಪೂರ್ತಿ ಹರಡಬೇಕು. ಒಂದು ಎಲೆಗೆ ಪೂರ್ತಿಯಾಗಿ ಹರಡಿದ್ರ ಮೇಲೆ ಅದ್ರ ಮೇಲೆ ಇನ್ನೊಂದು ಎಲೆನ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಎಲೆನೂ ಇಟ್ಟು ಈ ರೀತಿಯಾಗಿ ಪೂರ್ತಿಯಾಗಿ ಹಚ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗೆ ಒಂದ್ರ ಮೇಲೆ ಒಂದು ಎಲೆನಿಟ್ಟು ಒಂದು 4-5 ಎಲೆ ಆಗೋ ತನಕ ಇದನ್ನು ಈ ರೀತಿ ಹಚ್ಕೋಬೇಕಾಗುತ್ತೆ. ಒಂದು ಕಡುಬಿಗೆ ಹಚ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಮಡಿಸ್ತಾ ಹೋಗಬೇಕು. ನಾವು ಚಾಪೆ ಮಡಿಸ್ತೀವಲ್ಲ ಹಾಗೇನೆ ಅದೇ ಥರ ಮಡಿಸ್ತಾ ಹೋದರೆ ಆಯಿತು. ನೋಡಿ, ಇವಾಗ ಒಂದು ಪತ್ರೊಡೆ ತಯಾರಾಯಿತು. ಈಗ ಉಳಿದಂಥ ಪತ್ರೊಡೆಗಳನ್ನು ಹಾಗೆ ಮಾಡಬೇಕು. ಎಲೆನ ಮುಚ್ಚಿಟ್ಕೊಂಡ್ಬಿಟ್ಟು ಅದರ ಸುತ್ತ ಹಚ್ಬೇಕು, ಎಲ್ಲ ಕಡೆನೂ ಹರಡಂಗೆ ಹಚ್ಕೋಬೇಕು. ಈ ಕೆಸ ಏನು ಬಾಯಿ ತುರ್ಸಲ್ಲ, ಹಾಗಾಗಿ ಜಾಸ್ತಿ ಹುಳಿ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ನಾವು ಕಾಡಿಂದ ಕೊಯ್ಕೊಂಬರ್ತೀವಲ್ಲ ಆವಾಗಲೇ ಮಾಡಿಬಿಡ್ಬೋದು, ಏನು ಅಡ್ಡಿ ಇಲ್ಲ. 2-3 ದಿನ ಇಟ್ಟು ಮಾಡಬೇಕು ಈ ಸೊಪ್ಪನ್ನು ಅಂಥದ್ದೇನಿಲ್ಲ. ಈಗ ನೋಡಿ, ಕೆಸುವಿನ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ. ಇದನ್ನು ಈಗ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಈಗ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕಿಂತ ಕಡಿಮೆ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು, ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ನೋಡಿ, ಈಗ 20 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ತೆಕ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ್ರ ಮೇಲೆ ಇದನ್ನು ತುಂಡು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕೊಯ್ಕೊಂಡ್ರೆ ಎಷ್ಟು ಚೆನ್ನಾಗಿ ಒಳಗಡೆ ಬೆಂದಿದೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ತಣ್ಣಗಾದ್ರ ಮೇಲೆ ಇದನ್ನು ಹೆಚ್ಕೋಬೇಕು. ನಾವಿಲ್ಲಿ ನಮ್ಮೂರು ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ತೀವಿ. ಇಲ್ಲಾಂದರೆ ಕೆಲವರು ರೌಂಡಾಗಿ ಹೆಚ್ಚಿ ಕಾವಲಿಲಿ ಕಾಯಿಸ್ತಾರೆ, ಹಂಗೂ ಮಾಡ್ಕೋಬೋದು. ನಮ್ಮ ಕಡೆ ಜಾಸ್ತಿಯಾಗಿ ಈ ರೀತಿಯಾಗಿ ಮಾಡ್ತೀವಿ. ಹಾಗಾಗಿ ನಾನಿವಾಗ ಅದೇ ಥರ ತುಂಡು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಪೂರ್ತಿಯಾಗಿ ಹೆಚ್ಚಿ ತಯಾರಾಗಿದೆ. ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕಬೇಕು. ಅದಕ್ಕೋಸ್ಕರ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆದಮೇಲೆ 3-4 ಚಮಚ ಅಷ್ಟೇ ಎಣ್ಣೆ ಹಾಕಿದರೆ ಸಾಕು.
ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಎಣ್ಣೆ ಕಾದ್ರ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ಆಯಿತು. ಸಾಸಿವೆ ಚಟಪಟ ಅಂತಿದ್ದಂಗೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಒಂದು 2ರಿಂದ 3 ಚಮಚ ಹಾಕೊಂಡ್ರೆ ಸಾಕು. ಇದು ಉದ್ದಿನ ಬೇಳೆ ಹಾಕಿದರೆ ಅಂತ ಗೊತ್ತಾ, ಚೆನ್ನಾಗಿ ಪರಿಮಳ ಬರುತ್ತೆ. ಉದ್ದಿನ ಬೇಳೆ ಹಾಕೋದು ಮಾತ್ರ ಮರಿಬೇಡಿ. ಆಮೇಲೆ 1-2 ಈರುಳ್ಳಿ ಹೆಚ್ಕೊಳ್ಬೇಕು. ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು 1-2 ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 2ರಿಂದ 3 ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅರ್ಧಂಬರ್ಧ ಹುರಿದಾದ್ಮೇಲೆ ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನನೂ ಕೂಡ ಸೇರಿಸ್ಕೋಬೇಕು. ಹಾಗೆ ಒಗ್ಗರಣೆಗೆ ಬೇಕಾಗುವಷ್ಟು ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಮೊದಲು ಉಪ್ಪು ಹಾಕಿರೋದ್ರಿಂದ ಒಗ್ಗರಣೆಗೆ ಮಾತ್ರ ಆಗುವಷ್ಟು ಸೇರಿಸ್ಕೊಂಡ್ರೆ ಆಯಿತು. ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಈ ಥರ ಹುರಿದು ಆಮೇಲೆ ಈಗಲೇ ಹೆಚ್ಚಿಟ್ಕೊಂಡ್ವಲ್ಲ ಪತ್ರೊಡೆ, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಇನ್ನೊಂದು ಹಿಡಿ ಆಗುವಷ್ಟು ತೆಂಗಿನಕಾಯಿನ ತುರಿನೂ ಹಾಕಬೇಕು. ತೆಂಗಿನಕಾಯಿ ತುರಿ ಹಾಕಿದ್ರ ಮೇಲೆ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು 1-2 ನಿಮಿಷ ಹಾಗೆ ಬಿಟ್ಬಿಟ್ಟು ಇನ್ನೊಂದು ಸಲ ಅದನ್ನು ತಿರ್ಸ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ತಿರ್ಸ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಪತ್ರೊಡೆ ತಯಾರಾಗುತ್ತೆ. ನೋಡಿ, ಇಷ್ಟು ಆದರೆ ಸಾಕಾಗುತ್ತೆ. ಇದನ್ನು ನಾನೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಬಿಸಿ ಬಿಸಿಯಾದ ಮಲೆನಾಡಿನ ಸ್ಟೈಲಿನ ಪತ್ರೊಡೆ ತಯಾರಾಯಿತು. ಖಂಡಿತವಾಗ್ಲೂ ನಿಮಗೇನಾದರೂ ಮರಕೆಸ ಸಿಕ್ಕಿದರೆ ಈ ಸಮಯದಲ್ಲಿ ಪತ್ರೊಡೆ ಅಥವಾ ಪಲ್ಯ ಏನಾದರೂ ಮಾಡಿ ತಿನ್ನೋದನ್ನು ಮರಿಬೇಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.